ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಷ್ಟೋ ದಿನದ ನಂತರ ಸಂಡೇ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವಿಡಿಯೋದಲ್ಲಿ ನಾನು ಮೊದಲಿಗೆ ಹೇಳೋಕ್ಕೆ ಇಷ್ಟಪಡೋದು, ನಾನು ನಮ್ಮ ತವರೂರಾದ ರಾವಂದೂರಿಗೆ ಹೋಗಿದ್ದೆ. ಅಲ್ಲಿ ಒಂದು NGO ಇತ್ತು. ಅಲ್ಲಿ ನನ್ನ ಸ್ಪೀಕರ್ ಆಗಿ ಇನ್ವೈಟ್ ಮಾಡಿದ್ರು. ಅನಾಹತ ಅನ್ನೋ ಸಂಸ್ಥೆ ಡಿಸಬಿಲಿಟಿ ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲಿ ಡಿಸಬಿಲಿಟಿ ಡೇ ಅಂಗವಾಗಿ ನನ್ನನ್ನು ಒಬ್ಬ ಸ್ಪೀಕರ್ ಆಗಿ ಕರೆದಿದ್ರು. ಅಲ್ಲಿಗೆ ಬಂದು ಮಾತಾಡಿ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಅಂತ ಅಂದ್ಕೊಂಡು ನನಗೆ ತಿಳಿದಿದೆ ಅದನ್ನು ನಾನು ಅಲ್ಲಿ ಮಾತಾಡಿದೆ. ಜೊತೆಗೆ ಅಲ್ಲಿ ಹೋದಾಗ ನಾನು ಆ ಸಂಸ್ಥೆ ಬಗ್ಗೆ ಕೇಳಿದ್ದೆ, ಆದರೆ ಅಲ್ಲಿಗೆ ಯಾವತ್ತೂ ಹೋಗಿರಲಿಲ್ಲ. ಹಾಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾ ಇದ್ದೆ. ಈ ಥರ ಪರಿಚಯ ಇದ್ದರು ಅಷ್ಟೇ. ಅಲ್ಲಿ ಸುಮಾರು ಒಂದು 5 ಎಕರೆ ಜಾಗ ತೊಗೊಂಡು ಒಂದು ತೋಟ ಮಾಡಿ, ಅಂದರೆ ಪ್ರಕೃತಿ ಚಿಕಿತ್ಸೆ ಮುಖಾಂತರನೇ ಮಕ್ಕಳುಗಳಿಗೆ ಎಲ್ಲ ಒಂದು ಟ್ರೀಟ್ಮೆಂಟು ಕೊಡ್ತಾಯಿದ್ರು. ಮೇಯ್ನು ಯೋಗ. ಅಲ್ಲಿ ಚಿಕ್ಕದಾಗಿ ಒಂದು ತೋಟದಲ್ಲಿ ಎಲ್ಲ ಥರ ಔಷಧಿ ಗಿಡಗಳನ್ನ ಅಲ್ಲಿ ಬೆಳೆದಿದ್ರು. ಜೊತೆಗೆ ಹಟ್ಟು ಅಂದರೆ ಮಣ್ಣಿನಿಂದನೇ ಆ ಗುಡಿಸಲನ್ನ ಕಟ್ಟಿ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರೋ ಆ ರೀತಿಯೇ ಪ್ರತಿಯೊಂದನ್ನು ಮಾಡಿದ್ರು. ಅಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋನ ಸುದರ್ಶನ್ ಅಲ್ಲಿ ಎಲ್ಲ ಸುತ್ತಮುತ್ತ ತೊಗೊಂಡಿದ್ದಾರೆ. ಅಂದರೆ ಆ ತಕ್ಷಣಕ್ಕೆ ಎಷ್ಟು ತೊಗೊಳಕ್ಕೆ ಸಾಧ್ಯ ಅಷ್ಟು ತೊಗೊಂಡಿದ್ದಾರೆ. ಯಾಕೆಂದರೆ ಮಳೆ ಕೂಡ ಬಂದ್ಬಿಡ್ತು ಅವತ್ತಿನ ದಿನ, ತುಂಬ ತೆಗಿಯೋಕ್ಕಾಗಲಿಲ್ಲ. ನಮ್ಮ ತವರೂರಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತೂ. ಕೆರೆ, ತುಂಬ ದೊಡ್ಡ ಕೆರೆ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಬನ್ನಿ ಅದನ್ನೆಲ್ಲ ನೋಡೋಣ. ನಮ್ಮ ತವರೂರಿನಲ್ಲಿ ಈ ಥರ ಒಂದು NGO ಶುರುವಾಗಿ ಅಲ್ಲಿ ವೃದ್ಧರಿಗಾಗಿರ್ಬೋದು, ವೃದ್ಧಾಶ್ರಮ ಒಂದು ಕೂಡ ಓಪನ್ ಆಗಿದೆ ಇವ್ರದ್ದೇನೆ. ಜೊತೆಗೆ ಡಿಸಬಿಲಿಟಿ ಮಕ್ಕಳುಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂದರೆ ಡೇ ಕೇರ್ ಥರ ಬಂದು ಅಲ್ಲಿ ಎಲ್ಲ ಸೌಲಭ್ಯಗಳನ್ನ ತಗೊಳ್ತಾರೆ. ನನಗೆ ಆ ಸಂಸ್ಥೆ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ, ಇಷ್ಟ ಆಯಿತು. ಈಗ ಚಿಕ್ಕದಾಗಿ ಶುರು ಆಗ್ತಾ ಇದೆ. ನಿಮಗೂ ಕೂಡ ಆ ಒಂದು ಅನಾಹತ ಸಂಸ್ಥೆನ ಹೋಗಿ ನೋಡಬೇಕು, ಆ ಪ್ರಕೃತಿ ಚಿಕಿತ್ಸೆ ಎಲ್ಲ ತಗೋಬೇಕು ಅಂತ ಅಂದರೆ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಫೋನ್ ಮಾಡಿ ಅಲ್ಲಿ ರಾವಂದೂರ್ ಆ ಅಡ್ರೆಸ್ನ ಎಲ್ಲ ತಿಳ್ಕೊಂಡು ನೀವು ಅಲ್ಲಿಗೆ ಹೋಗಿ ಬರ್ಬೋದು. ಬನ್ನಿ, ಅಲ್ಲಿ ಒಂದು ಚಿಕ್ಕ ವಿಡಿಯೋನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆರೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಿಮಗೆಲ್ಲ. ನನಗೆ ಈ ಪಕ್ಷಿಗಳ ಸೌಂಡ್ ಕೇಳ್ತಾ ಇದ್ರೇ ಖುಷಿ ಆಗ್ತಾ ಇದೆ. ಮೊದಲು ಈ ಕೆರೆ ನೋಡಿದ್ರೆ ಎಷ್ಟು ದೊಡ್ಡದು ಅಂತ ಅಂದ್ಕೊಂಡು ನಾನು ಚಿಕ್ಕವಳಿದ್ದಾಗ ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಮನೆ ಅಂದರೆ ರಾವಂದೂರು ನಮ್ಮ ತವರೂರು. ಆ ನಮ್ಮನೆ ಹಿಂಭಾಗ ನಿಂತ್ಕೊಂಡ್ರೆ ಅಥವಾ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಈ ಕಂಪ್ಲೀಟ್ ಕೆರೆ ಕಾಣಿಸ್ತಾ ಇತ್ತು. ಅದನ್ನು ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ನಮ್ಮ ತಂದೆ ಹೇಳ್ತಾಯಿದ್ರು 600 ಎಕರೆ ಅಷ್ಟು ಜಾಗದಲ್ಲಿ ಈ ಕೆರೆ ಇದೆ, 4 ಹಳ್ಳಿಗೆ ಈ ಕೆರೆ ಸೇರಿದೆ ಅಂತ ಅಂದ್ಬಿಟ್ಟು. ಈ ಜಾಗದ ಹತ್ರನೇ ಇವಾಗ ನಾನು ಏನು ಒಂದು ಫಂಕ್ಷನ್ಗೆ ಬಂದಿದ್ದೀನಲ್ಲ, ಅನಾಹತ ಅನ್ನೋ ಸಂಸ್ಥೆಯವರು ನನಗೆ ಒಂದು ಸ್ಪೀಕರ್ ಆಗಿ ಕರೆದಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದೆ. ಈ ಕೆರೆ ನೋಡ್ತಿದ್ದ ಹಾಗೆ ಸುದರ್ಶನ್ ತುಂಬ ಚೆನ್ನಾಗಿದೆ, ತಡಿ ಒಂದು ವಿಡಿಯೋ ತೊಗೊಂಡು ಬರ್ತೀನಿ ಅಂತ ಅಂದರು. ಅವರು ವಿಡಿಯೋ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾನು ಅದ್ರ ಸೌಂಡ್, ಚಿಲಿಪಿಲಿ ಅನ್ನೋ ಸೌಂಡ್ ಕೇಳಿಸ್ಕೊಂಡು ಖುಷಿ ಪಡ್ತಾಯಿದ್ದೆ. ನನ್ನ ಹಳೆಯ ನೆನಪುಗಳನ್ನೆಲ್ಲ ಮೆಲ್ಕು ಹಾಕ್ಕೊಂಡು. ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ದೀಪ ಹಚ್ಚೋದ್ರ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಈ ಥರ ದೀಪ ಹಚ್ಚಿ ಕಾರ್ಯಕ್ರಮನ ಶುರು ಮಾಡ್ತಾ ಇರೋದು. ನಾನು ಹೋದೆ, ನನ್ನ ಜೊತೆಗೆ ಅವ್ರುಗಳು ಎಲ್ಲ ಅವ್ರ ಜೊತೆ ನಾನು ಕೈ ಹಿಡ್ಕೊಂಡು ದೀಪ ಹಚ್ಚುತ್ತಾ ಇದ್ದೀನಿ ಕ್ಯಾಂಡಲ್ ಮುಖಾಂತರ. ಅದೆಲ್ಲ ನನಗೆ ಫೀಲ್ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಸೊ ದೀಪ ಹಚ್ಚಿ ಕಾರ್ಯಕ್ರಮ ಎಲ್ಲ ಶುರು ಮಾಡಿದು. ಅಲ್ಲಿ ತುಂಬ ಜನ ಡಿಸಬಿಲಿಟಿ ಮಕ್ಕಳುಗಳು, ಜೊತೆಗೆ ಅವ್ರ ಪೇರೆಂಟ್ಸ್ಗಳು, ಅವ್ರಿಗೆ ಸಂಬಂಧಪಟ್ಟಿರೋರೆಲ್ಲ ಬಂದಿದ್ದರು. ದೀಪ ಹಚ್ಚಿದ ನಂತರ ನೆಕ್ಸ್ಟು ಎಲ್ಲರಿಗೂ ವೆಲ್ಕಮ್ ಮಾಡಿ ಹೀಗೆ ಪ್ರೋಗ್ರಾಮು ಶುರು ಆಯಿತು. ನೀವು ನೋಡ್ತಾ ಇರ್ಬೋದು ದೃಷ್ಟಿ ದಿನೇ ದಿನೇ ಕಮ್ಮಿ ಆಗ್ತಾ ಈಗ ಒಂದು 5-6 ವರ್ಷದಲ್ಲಿ ಕಂಪ್ಲೀಟ್ ಹೋಗೇ ಬಿಡ್ತು. ಆವಾಗ ನನಗೆ ಏನು ಮಾಡಬೇಕು, ಯಾವ ಥರ ಯಾವ ದಾರಿ ಹೋಗಬೇಕು, ಏನೂ ಗೊತ್ತಾಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಕಣ್ಣಿನ ದೃಷ್ಟಿನೇ, ಕಣ್ಣೇ ಮೇಯ್ನು. ಅದಿಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸರಿ, ಹೀಗೆ ನಾನು ರಾವಂದೂರ್ಗೆ ಒಂದ್ಸಲ ಬಂದೆ. ರಾವಂದೂರು ನನ್ನ ತವ್ರ ಮನೆ. ಇಲ್ಲಿಗೆ ಬಂದಾಗ ಈ ಅನಾಥ ಸಂಸ್ಥೆ ಬಗ್ಗೆ ಎಲ್ಲ ನಮ್ಮ ತಂದೆ ಹೇಳ್ತಾಯಿದ್ರು. ಕಿರಣ್ನ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡಿದಾಗ ನನ್ನ ಜೊತೆ ಎಲ್ಲ ಮಾತಾಡಿದಾಗ, ಕಳೆದಿರೋ ಈ ದಿನನ ಬಿಟ್ಟುಬಿಡಿ ಭೂಮಿಕಾ ಅವರೇ, ಇವಾಗ ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟು ಒಂದು ಕೌನ್ಸಿಲಿಂಗ್ ತೊಗೊಳ್ಳಿ, ಸ್ಟ್ರಾಂಗಾಗಿ ಮುಂದಕ್ಕೆ ಹೆಜ್ಜೆ ಇಡಿ ಅಂತ ಅಂದರು. ಕೌನ್ಸಿಲಿಂಗ್ ತೊಗೊಳ್ಳೋದ? ಅಯ್ಯೋ, ನನ್ನ ವಿಷನೇ ಇಲ್ಲ ಕೌನ್ಸಿಲಿಂಗ್ ತೊಗೊಂಡು ಇನ್ನೇನು ಮಾಡೋಕ್ಕೆ ಸಾಧ್ಯನಾ?
ಇಲ್ಲ ನನ್ಬೇಡಿ, ಒಂದು ಕೌನ್ಸಿಲಿಂಗ್ ತೊಗೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿ. ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ನಿಮಗೆ ದಾರಿಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ಮೊದಲು ನಿಮಗೆ ಸ್ಟ್ರೆಸ್ ಫ್ರೀ ಆಗಬೇಕು. ಏನು ನಿಮಗೆ ಟೆನ್ಷನ್ನು, ಗಾಬರಿ, ನನ್ನ ಕಣ್ಣಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರೋ ಅದರಿಂದ ಹೊರಗೆ ಬರಬೇಕು ನೀವು. ಆ ಒಂದು ದಾರಿ ಒಂದು ನಿಮಗೆ ಕಾಣಿಸಿದ್ರೆ ಇನ್ನು ಮಿಕ್ಕಿದ ದಾರಿಗಳೆಲ್ಲ ಕಾಣಿಸುತ್ತೆ ಅಂತ ಅಂದರು. ಫಸ್ಟು ಇವ್ರು ಹೇಳಿದ್ದ ಅದೊಂದೇ ಘಟನೆ, ಅದರಿಂದನೇ ಫುಲ್ ನನಗೆ ನನ್ನ ದಾರಿ ಪೂರ್ತಿ ಚೇಂಜ್ ಆಗೋಕ್ಕೆ ಶುರು ಆಯಿತು. ಅಲ್ಲಿಂದ ಹೋದ ನಂತರ ನಾನು ನೆಕ್ಸ್ಟ್ ಅದೇ ಕೆಲಸ ಮಾಡಿದೆ, ಕೌನ್ಸಿಲಿಂಗ್ ತೊಗೊಂಡೆ ಡಾಕ್ಟರ್ ಹತ್ರ. ನಾನು ಮಾತಾಡ್ತಿದ್ದ ಹಾಗೆ ಅಲ್ಲಿದ್ದಂಥ ಗೆಸ್ಟ್ಗಳು ಕೂಡ ಎಲ್ಲರೂ ಅವರವರ ಅಭಿಪ್ರಾಯಗಳು ಎಲ್ಲರ ಅವ್ರು ಮಾತಾಡಿದ್ರು. ನಂತರ ಅಲ್ಲಿದ್ದ ಎಲ್ಲ ಡಿಸಬಿಲಿಟಿ ಮಕ್ಕಳುಗಳು ಅವ್ರಿಗೆ ತಿಳಿದಿರೋ ಅಂಥ ಅವ್ರದ್ದು ಒಂದು ಆ್ಯಕ್ಟಿವಿಟೀಸ್ಗಳನ್ನ ತೋರ್ಸೋಕ್ಕೆ ಶುರು ಮಾಡಿದ್ರು. ಈ ಥರ ಫಂಕ್ಷನ್ನು ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೀತು. ಸುದರ್ಶನ್ ಅಂತೂ ಪ್ರತಿಯೊಂದು ನನಗೆ ಅಲ್ಲಿ ಹೇಳ್ತಾಯಿದ್ರು ಏನೇನು ಆಗ್ತಾಯಿದೆ, ಏನೇನು ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ. ಸುದರ್ಶನ್ ಕೂಡ ಎಂಜಾಯ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ನೋಡಿದ್ರಲ್ಲ, ಈ ಥರ ಫಂಕ್ಷನ್ನು ಮುಗೀತು. ಕೊನೆಯಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಕೂರಿಸಿ ಮೊಮೆಂಟೋ ಕೊಟ್ಟು ಒಂದು ಶಾಲು ಹೊತ್ತಿಸಿದ್ರು, ಹಾರ ಹಾಕಿ. ಒಂಥರ ತುಂಬಾ ಖುಷಿ ಆಯಿತು. ಈ ಫಂಕ್ಷನಲ್ಲಿ ಈ ಥರ ಸನ್ಮಾನ ಮಾಡಿಸ್ಕೊಂಡಿದ್ದು ಹೊಸತು, ನಾನು ಫಸ್ಟ್ ಟೈಮು ಎಲ್ಲ ತೊಗೊಂಡಿದ್ದಕ್ಕೆ. ಈ ಥರ ಎಲ್ಲ ಈ ದಿನ ಎಲ್ಲ ಮುಗೀತು. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಸಂಸ್ಥೆನ ನೋಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊನೆಯಲ್ಲಿ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಸಂಸ್ಥೆ ನೋಡಿ ನೀವೇನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಮಾಡ್ಬೋದು. ವೃದ್ಧಾಶ್ರಮ ಇದೆ, ಜೊತೆಗೆ ಈ ಥರ ಪ್ರಕೃತಿ ಚಿಕಿತ್ಸೆ ಎಲ್ಲ ಕೊಡ್ತಾರೆ. ಆ ಚಿಕಿತ್ಸೆ ಬೇಕಾದರೂ ನೀವು ತೊಗೋಬೋದು. ಇವತ್ತಿಂದು ಈ ವಿಡಿಯೋ ಇಷ್ಟೊತ್ತವರೆಗೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು.